ಮಕ್ಕಳೇ ಏರಿಯಾ ರಿಲೇಟೆಡ್ ಟು ಸರ್ಕಲ್ ಅಲ್ವಾ, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ. ಇವತ್ತು 11ನೇ ಪ್ರಶ್ನೆ. ಎ ಕಾರ್ ಹ್ಯಾಸ್ 2 ವೈಪರ್ಸ್. ವೈಪರ್ಸ್ ಅಂತ ಹೇಳಿದ್ರೆ ಗೊತ್ತು ನಿಮಗೆ. ಕನ್ನಡದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಗಾಜು ಒರೆಸುವ ಉಪಕರಣ ಅಂತ. ನಿಮಗೆ ವೈಪರ್ ಅಂತ ಹೇಳಿದ್ರೆ ಕಾರಲ್ಲಿ ನೋಡಿ ಮಕ್ಕಳೇ, ಮುಂದೆ ಹೀಗೆ ಹೀಗೆ ಮಳೆ ಬರೋತ್ತಿಗೆ ಹೀಗೆ ಆಗ್ತಾ ಇರ್ತಲ್ಲ, ಅದನ್ನು ವೈಪರ್ ಅಂತ ಹೇಳ್ತೀವಿ. ಈಚ್ ವೈಪರ್ ಹ್ಯಾಸ್ ಅ ಬ್ಲೇಡ್ ಆಫ್ ಲೆಂತ್ 25 ಸೆಂಟಿಮೀಟರ್, 25 ಸೆಂಟಿಮೀಟರ್. 2 ವೈಪರ್ ಇರ್ತದಲ್ಲ, ಸ್ವೀಪಿಂಗ್ ಥ್ರೂ ಆನ್ ಆಂಗಲ್ 115 ಡಿಗ್ರಿ. ಹೀಗೆ ಬರ್ತದೆ ಅಂತ ಹೇಳೋತ್ತಿಗೆ ಇಲ್ಲೊಂದು ಕೋನ ಉಂಟು ಮಾಡಿ ಹೀಗೆ ಉಂಟಾಗುತ್ತೆ. ಇದು ಅರ್ಥ ಆಯ್ತಲ್ವಾ? ಫೈಂಡ್ ದ ಟೋಟಲ್ ಏರಿಯಾ ಕ್ಲೀನ್ಡ್ ಅಟ್ ಈಚ್ ಸ್ವೀಪ್ ಆಫ್ ದ ಬ್ಲೇಡ್ ಅಂತ. ಈಗ ನಾವು ಏನು ಮಾಡೋಣ, ಏನು ಕಂಡಿರಬೇಕು? ತ್ರಿಜ್ಯಾಂತರ ಕಂಡ್ರೆ ಹೀಗೆ ಬರ್ತದೆ ಅಂತ ಹೇಳಿದ್ರೆ ಹೀಗೆ ಹೀಗೆ ಹೋಗ್ತದೆ ಅಂತ ಹೇಳ್ತೀವಿ, ಈ ರೀತಿ ಇರ್ತದಲ್ವ. ಆಗ ಇಲ್ಲೊಂದ್ಸಲ 2 ವೈಪರ್ ಇರ್ತದೆ, ಅದು 2 ಸಲ ಹೀಗೆ ಎಷ್ಟು ಕೋನ ಉಂಟು ಮಾಡ್ತದೆ ಅಂತ ಹೇಳಿ, ಎಷ್ಟು ಆ್ಯಂಗಲ್ ಮಾಡ್ತದೆ, ಇಲ್ಲಿ 115 ಅಂತ ಹೇಳಿದ್ದಾರೆ. ಆಗ θ/360 πr² ಮಾಡಿ ವ್ಯಾಲ್ಯೂವನ್ನು ಕಂಡುಹಿಡಿದಾಗ ನಮಗೆ 627.4 ಬರ್ತದೆ. ಸ್ವಚ್ಛಗೊಳಿಸಿದ ಭಾಗದ ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳಿದ್ರೆ 2 ಇದಿದೆ, 2 ವೈಪರ್ ಇದೆ ಅಲ್ವಾ. ಈ ಕಡೆ ಸೈಡ್ 2 ಇರ್ತದೆ, ನೋಡಿದಿರಲ್ವಾ ಮಳೆ ಬರುವಾಗ. ಆದಾಗ 2 ಇಂಟು ಇದನ್ನು ಕಂಡುಹಿಡಿದಾಗ ನಮಗೆ ಎಷ್ಟು ಏರಿಯಾ ಕ್ಲೀನ್ ಆಗಿದೆ, ಎಷ್ಟು 1256 ಸೆಂಟಿಮೀಟರಲ್ಲಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀತೀರ. ಟು ವಾರ್ನ್ ದ ಶಿಪ್ ಫಾರ್ ಅಂಡರ್ ವಾಟ್ ರಾಕ್ಸ್ a lighthouse spreads a red colored light over a sector of angle 80 degree. ನೋಡಿ, ರೆಡ್ ಕಲರ್ ಯೂಸ್ ಮಾಡ್ತಾರೆ ಎಲ್ಲ ಆಂಬ್ಯುಲೆನ್ಸಲ್ಲಿ ಮತ್ತು ICU ಮುಂದೆ ಎಲ್ಲ ರೆಡ್ ಲೈಟನ್ನು ಹಾಕಿರ್ತಾರೆ. ಯಾಕೆ ಅಂತಿರೋದು ನಿಮ್ಮ ಫಿಸಿಕ್ಸಲ್ಲಿ ಕಲ್ತಿರ್ತೀರ, ಅರ್ಥ ಆಯ್ತಲ್ವಾ? ಈಗ ಲೈಟ್ ಓವರ್ ದ ಸೆಕ್ಟರ್ ಆ್ಯಂಗಲ್, ಇಲ್ಲಿ ಆ್ಯಂಗಲ್ 80 ಡಿಗ್ರಿ ಟು ಎ ಡಿಸ್ಟೆನ್ಸ್ ಆಫ್ 16.5. ಅದೇ ಥರ ಮಕ್ಕಳೇ, ಈಗ ಇಲ್ಲಿ ಲೈಟ್ ಇದೆ ಅಂತ ಹೇಳಿದ್ರೆ ಹೀಗೆ ತಾನೇ ಬೀಳೋದು, ಇಲ್ಲಿ ಎಷ್ಟು ಏರಿಯಾವನ್ನು ಕವರ್ ಮಾಡ್ತದೆ ಅಲ್ವಾ. ನೀವು ನೋಡಿರ್ತೀರ ಯಾವಾಗ ಈ ಫಿಲ್ಮಲ್ಲೆಲ್ಲ ನೋಡ್ತೀರ ಮಕ್ಕಳೇ. ಮತ್ತು DJ ಹಾಕ್ಕೊಂಡು ಹೋಗುವಾಗ ಲೈಟ್ ಬೀಳೋದು, ಅದೊಂದು ಆ್ಯಂಗಲ್ ಒಂದು ನೋಡ್ತೀರಲ್ವ, ಚಿತ್ರ ಹೇಗೆ ಅಂತ ನಿಮಗೆ ಸ್ಪಷ್ಟವಾಗಿ ಬಂದಿರುತ್ತೆ. ಆಗ ಏನು ಮಾಡ್ತೀರಾ, ಸೇಮ್ ಅದೇ ಥರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ ಟು ಏರಿಯಾ ಆಫ್ ಎ ಸೆಕ್ಟರ್ ಫೈಂಡ್ ಔಟ್ ಮಾಡಬೇಕು. 189.97 ಬರ್ತದೆ. ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಪಾಯಿಂಟ್ ಸ್ವಲ್ಪ ಕಮ್ಮಿ ಆಗೋದ್ರಿಂದ 190 ಅಪ್ರಾಕ್ಸಿಮೇಟ್ಲಿ 190 ಬರ್ತದೆ. ಇದು 187.97 ನಾವು ಅಪ್ರಾಕ್ಸಿಮೇಟ್ ಮಾಡಿ 190 ಅಂತ ಬರ್ದಿರ್ಬೋದು. 190.14ಗೆ ಇದಿಲ್ಲ, ಆಗ 190 ಅಂತ ಬರ್ದಿರಿ ಮಕ್ಕಳೇ. 189.97 ಓಕೆ, ಇದು ಓಕೆ, ಯಾವ್ದು ಬರೆದ್ರೂ ಮಾರ್ಕು ಫುಲ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಎ ರೌಂಡ್ ಟೇಬಲ್ ಕವರ್ ಹ್ಯಾಸ್ 6 ಈಕ್ವಲ್ ಡಿಸೈನ್. ನೋಡಿ, ಇಲ್ಲಿ ಈಕ್ವಲ್ ಡಿಸೈನ್ ಇದೆ. ಇಫ್ ದ ರೇಡಿಯಸ್ ಆಫ್ ದ ಕವರ್ ಈಸ್ 28 mm, ಇದ್ರದ್ದು ರೇಡಿಯಸ್ ಇಲ್ಲಿಂದ ಇಲ್ಲಿಗೆ ತಗೊಂಡ್ರೆ ರೇಡಿಯಸ್ ಏನಾಗುತ್ತೆ, ಇಲ್ಲಿಂದ ಇದು ಸೆಂಟರ್ ಆಫ್ ದ ಸರ್ಕಲ್ ಮಧ್ಯಬಿಂದು ಅಂತ ತಗೊಂಡ್ರೆ ಇದನ್ನು ಇಲ್ಲಿಂದ ಇಲ್ಲಿ ಗಂಟ, ಇಲ್ಲಿಂದ ಇಲ್ಲಿ ಗಂಟ ಏನಾಗುತ್ತೆ, ರೇಡಿಯಸ್ ಆಗುತ್ತೆ. ರೇಡಿಯಸ್ ಏನಾಗಿದೆ, ರೇಡಿಯಸ್ 28 ಸೆಂಟಿಮೀಟರ್ ಆಗಿದೆ. ಫೈಂಡ್ ದ ಕಾಸ್ಟ್ ಆಫ್ ಮೇಕಿಂಗ್ ದ ಡಿಸೈನ್ ಎಟ್ ದ ರೇಟ್ ಆಫ್ 0.35 per centimeter square ಅಂತ. √3 ವ್ಯಾಲ್ಯೂನ 4.7 ಅಂತ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಆಗ ಚಿತ್ರ ಬಿಡಿಸ್ಕೊಂಡಾಗ ನಮಗೆ ಎಷ್ಟು ಇದಾಗುತ್ತೆ, ಸೆಕ್ಟರ್ ಆಗುತ್ತೆ ಅಂತ ಹೇಳಿದ್ರೆ, ಎಷ್ಟು ತ್ರಿಜ್ಯಾಂತರ ಖಂಡ, ಇಲ್ಲೊಂದು ತ್ರಿಜ್ಯಾಂತರ ಖಂಡ, ಹೀಗೆ ಬಿಡಿಸಿದ್ರೆ ಇದೊಂದು, ಹಾಗೆ ಟೋಟಲ್ 1, 2 ಲೆಕ್ಕ ಹಾಕಿದಾಗ ನಮಗೆ 6 ತ್ರಿಜ್ಯಾಂತರ ಖಂಡ ಬರ್ತದೆ ಮಕ್ಕಳೇ. ಓಕೆ, 6 ಏನು ಬರ್ತದೆ, ತ್ರಿಜ್ಯಾಂತರ ಖಂಡ ಬರ್ತದೆ. ಅವ್ರು ಕೇಳಿದ ಏರಿಯಾ ಆಫ್ ಎ ಡಿಸೈನ್ ಕಂಡುಹಿಡಿದಿ ಅಂತ ಹೇಳಿದ್ರೆ 6 ಸೆಕ್ಟರಿಂದ ನಾವೇನು ಮಾಡಬೇಕಾಗುತ್ತೆ, ಇದು ಬೇಕಾಗಿರೋದು ನಮಗೆ ಸಿಗ್ಮೆಂಟ್ ಅಂತ ಹೇಳಿದ್ರೆ ಡಿಸೈನ್ ಸಿಗ್ಮೆಂಟಲ್ಲಿದೆ ಅಲ್ವಾ, ಇದಿರೋದು ವೃತ್ತಖಂಡ. ಇದು ವೃತ್ತಖಂಡ ಕಂಡುಹಿಡಿಬೇಕಾದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಮಾಡಿದ್ರೆ ಇದು ಸಿಗುತ್ತೆ. ಅರ್ಥ ಆಯ್ತಲ್ಲ? ಏರಿಯಾ ಆಫ್ ಎ ಸಿಗ್ಮೆಂಟ್ ಕಂಡುಹಿಡಿಬೇಕಾದ್ರೆ ಏರಿಯಾ ಆಫ್ ಎ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಎ ಟ್ರಯಾಂಗಲ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಇದು ಸಿಗ್ಮೆಂಟ್ದು ಏರಿಯಾ ಸಿಗುತ್ತೆ. ಅದನ್ನೇ ಇಲ್ಲಿ ಬರ್ದಿದ್ವಿ. ಏರಿಯಾ ಆಫ್ ನಿಮಗೆ ತೀಟ ಕೊಟ್ಟಿದ್ದಾರೆ, ತೀಟ ಕಂಡುಹಿಡಿಬೇಕು. ಯಾಕೆಂದರೆ 360 ಎಷ್ಟು ಈಕ್ವಲ್ ಪಾರ್ಟ್ ಮಾಡಿದರೆ 6 ಮಾಡಿದ್ದಾರೆ. 360 ಡಿವೈಡೆಡ್ ಬೈ ಸರ್ಕಲ್ ಅಂತ ಹೇಳಿದ್ರೆ 360 ಅಂತ ನಿಮಗೆ ಗೊತ್ತಿದೆ. 360 ಡಿವೈಡೆಡ್ ಬೈ 6 ಮಾಡಿದಾಗ 60 ಡಿಗ್ರಿ ಆಗುತ್ತೆ. ಆಗ ತೀಟ ಇದ್ದ ಜಾಗದಲ್ಲಿ ಎಷ್ಟಾಗ್ತದೆ, 60/360. ರೇಡಿಯಸ್ ಗೊತ್ತಿದೆ, ಅದನ್ನು ಹಾಕ್ತೀರಾ. ವ್ಯಾಲ್ಯೂ ಹಾಕಿದಾಗ ಸಿಂಪ್ಲಿಫೈ ಮಾಡಿದಾಗ 410.67 ಬರ್ತದೆ. ನೀವು 411 ಬೇಕಾದರೂ ಬರಿಬೋದು. ಯಾಕೆ ಅಂತ ಹೇಳಿದ್ರೆ 6ಅನ್ನು ರೌಂಡ್ ಆಫ್ ಮಾಡಿ 411 ಅಂತ ಬರಿ. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್, ತ್ರಿಭುಜದ ವಿಸ್ತೀರ್ಣ. ಯಾಕೆ ಇದು ಇಲ್ಲಿ ಸಮಬಾಹು ತ್ರಿಭುಜ ಅಂತ ತೊಗೊಂಡಿದ್ದೀನಿ, ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಇದನ್ನು ನಮಗೆ 60 ಅಂತ ಗೊತ್ತಾಯಿತು. ನಮಗೆ ಇದು ತ್ರಿಜ್ಯ, ಇದು ತ್ರಿಜ್ಯ, 2 ರೇಡಿಯಸ್, ಇದೆರಡು ಈಕ್ವಲ್ ಇದೆ. ಈಕ್ವಲ್ ಇದ್ದಾಗ ಇದಕ್ಕೆ ಆಪೋಸಿಟ್ ಆಗಿರೋದು
ಕೋನ ಎ, ಇದಕ್ಕೆ ಆಪೋಸಿಟ್ ಆಗಿ ಕೋನ, ಇದೆರಡು ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಆಗ ಎಕ್ಸ್ ಅಂತ ತೊಗೊಂಡಾಗ ಎಲ್ಲ ಕೋನವನ್ನು ಕೂಡಿಸಿದಾಗ ಎಕ್ಸ್ ಪ್ಲಸ್ 60 = 180. ಆಗ 2x = 180 - 60 ಮಾಡಿದಾಗ ನಮಗೆ ಎಷ್ಟು ಬರ್ತದೆ, 120 / 60 ಡಿಗ್ರಿ ಬರ್ತದೆ. ಆಗ ಎಲ್ಲವೂ 60 ಆಯಿತು ಅಂದರೆ ಅದು ಈಕ್ವಲೇಟರಲ್ ಟ್ರಯಾಂಗಲ್. ಆಗ ನಾವು ಫಾರ್ಮುಲಾ ಇದನ್ನು ಉಪಯೋಗಿಸಬೇಕು. √3/4 a² ಇದ್ದ ಜಾಗದಲ್ಲಿ 28 ಅಂತ ಮಾಡಿ ಸಿಂಪ್ಲಿಫೈ ಮಾಡಿದಾಗ 334.2 ಬರ್ತದೆ. ಈಗ ಇದರಿಂದ ಇದನ್ನು ಮೈನಸ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, ಏರಿಯಾ ಆಫ್ ಸೆಗ್ಮೆಂಟ್ 464.8. ಆದರೆ ಇನ್ನು ಕೇಳಿದರೆ ಪ್ರತಿ ಚದರ ಮೀಟ್ರಿಗೆ 0.35ರಂತೆ ತಗಲುವ ವೆಚ್ಚ ಅಂತ ಕೇಳಿದರೆ ಆಗ ನಾವೇನು ಮಾಡಬೇಕು, 464.82 ಇಂಟು ಇದು ಏರಿಯಾ ಇಂಟು 35 ಪೈಸೆ ಅಲ್ವಾ, ಅದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗುವ ಆನ್ಸರ್ 163 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಕೇಳಿದರೆ, ಟಿಕ್ the correct answer in the following area of a sector of the angle P ಅಂತ ಕೊಟ್ಟಿದ್ದಾರೆ, of the circle with radius R ಅಂತ ಕೊಟ್ಟಿದ್ದಾರೆ. ಏನು ಕಂಡುಹಿಡಿಯಬೇಕಾಗುತ್ತೆ, ಏರಿಯಾ ಆಫ್ ಎ ಸೆಕ್ಟರ್, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇಲ್ಲಿ ತೀಟಾ ಇದ್ದ ಜಾಗದಲ್ಲಿ θ/360 ಅಲ್ವಾ, θ/360 ಇಂಟು ಏನಂತ ಬರಬೇಕು, πr² ಅಂತ ಬರಬೇಕು. ಎಲ್ಲಿದೆ 360 ತೀಟಾ ಅಂತಂದರೆ ತೀಟಾ ಇದ್ದ ಜಾಗದಲ್ಲಿ ಪಿ ಇದೆ 720 ಇಂಟು 2πr². 2 ಕ್ಯಾನ್ಸಲ್, 2 1s 2 360s 720 ಮಕ್ಕಳೇ. ಹಾಗೆ ಸಿಂಪ್ಲಿಫೈ ಮಾಡಿದಾಗ P/360 ಇಂಟು πr² ಬರ್ತದೆ ಫಾರ್ಮುಲಾ. ಆಗ ಡಿ ಆನ್ಸರ್.